ಕಾಮಗಾರಿ ನೆನೆಗುದಿಗೆ. ಲಿಂಗಸಗೂರಿನಲ್ಲಿ ಕಾಮಗಾರಿ ವಿಳಂಬ, ಕೇಂದ್ರದ ಧೋರಣೆಗೆ ಜನರ ಆಕ್ರೋಶ. ಕಾಮಗಾರಿ ಮುಗಿಸಿ ರೈಲು ಬಿಡಿ ಏನಂತಾರೆ ಸಚಿವ ಸೋಮಣ್ಣ. ಇದು ರೈಲು ಬಿಡಿ ಸರ್ ಸುದ್ದಿ. 115 ವರ್ಷ ಆದರೂ ಕೂಡ ಈ ಕಾಮಗಾರಿ ಇಲ್ಲಿವರೆಗೂ ಪ್ರಾರಂಭಗೊಳ್ಳಿಲ್ಲ. ರಾಜಕಾರಣಿ ಹಿತಾಸಕ್ತಿ ಇಲ್ಲ, ಇದಕ್ಕೆ ಡೆವಲಪ್ ಮಾಡ್ಬೇಕಂತ ಯಾರಿಗೂ ಇಲ್ಲ. ಇವತ್ತು ಪಪ್ಪಾಯ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಸಾಕಷ್ಟು ವಾಣಿಜ್ಯ ಬೆಳೆಗಳು ಬೆಳೀತಾ ಇದ್ವಿ. ರೈಲ್ವೆಗಳು ಈ ಕಡೆ ಬರೋದ್ರಿಂದ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ನಮ್ಮ ಸಾರ್ವಜನಿಕರಿಗೆ ಅಷ್ಟೇ ಅಲ್ಲದೆ ರೈತರಿಗೂ ರೈಲ್ವೆ ಬೇಕೇ ಬೇಕು. ಯಾವುದೇ ಕಾಮಗಾರಿ ಆಗಲಿ ನಿಗದಿತ ಅವಧಿಯಲ್ಲಿ ಅದು ಪೂರ್ಣ ಆಗಲಿಲ್ಲ ಅಂತಂದ್ರೆ ಜನ ಸಹಜವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಇನ್ನೊಂದು ಕಡೆ ಅದಕ್ಕೆ ವೆಚ್ಚ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಗದಗವಾಡಿ ರೈಲ್ವೆ ಯೋಜನೆ ಅಪೂರ್ಣವಾಗಿದೆ. ಲಿಂಗಸಗೂರಿಗೆ ಇನ್ನೂ ಬಂದಿಲ್ಲ ರೈಲು. 1-2 ವರ್ಷ ಅಲ್ಲ ವಿಳಂಬ ಆಗಿರೋದು. 115 ವರ್ಷ ಆದ್ರೂ ಕೂಡ ಕಾಮಗಾರಿನೇ ಶುರುವಾಗಿಲ್ಲ ಅಂತೇಳಿ ಜನ ಆರೋಪ ಮಾಡ್ತಾ ಇದ್ದಾರೆ. ಲಿಂಗಸಗೂರಿನಲ್ಲಿ ಕಾಮಗಾರಿ ಆರಂಭವಾಗಿಲ್ಲ. ರಾಜ್ಯ ಕೇಂದ್ರ ಸರ್ಕಾರದ ಧೋರಣೆಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಳಂಬ ಇನ್ ಸಾಕು, ಕಾಮಗಾರಿ ನಡೆಸಿ ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. 1910ರಲ್ಲಿ ಸರ್ವೆ ಮಾಡಿ ವರದಿ ಸಲ್ಲಿಕೆ ಆಗಿದೆ. 1911ರಲ್ಲಿ ಕಾಮಗಾರಿ ಮೊತ್ತ ಕೇವಲ 1,87,00,000 ಇತ್ತು. ಪ್ರಸ್ತುತ ಅಂದಾಜು ಮೊತ್ತ 1,922 ಕೋಟಿ ಆಗಿದೆ. 115 ವರ್ಷ ಕಳೆದ್ರೂ ಕೂಡ ಕಾಮಗಾರಿ ಮುಗಿದಿಲ್ಲ. ಭೂ ಸ್ವಾಧೀನ ಮುಗಿದು ರೈತರಿಗೆ ಪರಿಹಾರದ ಹಣನೂ ತಲುಪಿದೆ. ಆದ್ರೆ ಕಾಮಗಾರಿ ಮಾತ್ರ ವಿಳಂಬ ಆಗ್ತಾ ಇದೆ. ಯಾತಕ್ಕೋಸ್ಕರ ಗೊತ್ತಿಲ್ಲ. 2026 ಆಯ್ತು, ಕಾಮಗಾರಿ ಲಿಂಗಸಗೂರಿನಲ್ಲಿ ಪರ್ಟಿಕ್ಯುಲರ್ ಆಗಿ ಶುರುವಾಗಿಲ್ಲ. ಅಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಆಗಿದೆ. ರೈತರಿಗೆ ಕೊಡ್ಬೇಕಾದಂತ ಪರಿಹಾರನೂ ಕೊಟ್ಟಿದ್ದಾರೆ. ನಮಗೆ ರೈಲು ಬೇಕು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕಾಮಗಾರಿ ಬಗ್ಗೆ ಸ್ಥಳೀಯರು ಏನ್ ಹೇಳಿದ್ದಾರೆ, ಯಾವ್ದಾರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೋಡಿ. ಈ ಚುನಾವಣೆ ಅಂತ ಬಂದಾಗ ಚುನಾವಣೆಯಲ್ಲಿ ಅಷ್ಟನ್ನ ನಾವು ಅವರಿಂದ ಓಡಾಡ್ತೀವಿ. ಬಟ್ ಚುನಾವಣೆ ಮುಗಿದ ನಂತರ ಈ ತರ ಕಾಮಗಾರಿಗಳು ನಮಗೆ ಬೇಕಂದಾಗ ಅವ್ರನ್ನ ಹೋಗಿ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಭಾಗದ ಜನರಲ್ಲೂ ಕೂಡ ಬರಬೇಕು. ನಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತಕ್ಕಂಥದ್ದನ್ನ ನಾವು ಒಂದು ಪಟ್ಟಿ ಮಾಡಿಕೊಂಡು ಜನಪ್ರತಿನಿಧಿಗಳ ಹತ್ರ ಹೋಗಿ ಇದನ್ನ ನಮಗೆ ಬೇಕು ಅಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮೆಲ್ಲರಿಗೂ ಬರಬೇಕು. ನಾವೆಲ್ಲರೂ ಏನ್ ಮಾಡ್ಬೇಕು ಅಂತಂದ್ರೆ ಜನಪ್ರತಿನಿಧಿಗಳನ್ನ ಕೇಂದ್ರ ಬಜೆಟ್ ನಲ್ಲಿ ರೈಲ್ವೆ ಬಜೆಟ್ ಕೂಡಿ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ 115 ವರ್ಷದಿಂದ ಪೆಂಡಿಂಗ್ ಇರ್ತಕ್ಕಂಥ ಗದಗವಾಡಿ ರೈಲ್ವೆ ಪ್ರಾಜೆಕ್ಟ್ಗೆ ಹೆಚ್ಚಿನ ಅನುದಾನವನ್ನು ನೀಡಿ ಈ ಪ್ರಾಜೆಕ್ಟ್ನ ಅತಿ ಶೀಘ್ರದಲ್ಲಿ ಜನರು ರೈಲು ಮುಖಾಂತರ ಓಡಾಡುವಂತೆ. 115 ವರ್ಷ ಆದರೂ ಕೂಡ ಈ ಕಾಮಗಾರಿ ಇಲ್ಲಿವರೆಗೂ ಪ್ರಾರಂಭಗೊಳ್ಳಿಲ್ಲ. ಇದಕ್ಕೆ ಕಾರಣ ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕೆಲವು ದ್ವಂದ್ವ ನೀತಿಗಳು. ಮತ್ತೆ ಇಲ್ಲಿರುವಂಥ ರೈಲ್ವೆ ಸಚಿವರು, ಕರ್ನಾಟಕದವರೇ ರೈಲ್ವೆ ಸಚಿವರು ಸುರೇಶ್ ಅಂಗಡಿ ಅವರಿದ್ದಾಗ ನಾವೊಂದು ಹೋಗಿ ಮನವಿಯನ್ನ ಕೊಟ್ವಿ. ಆದರೆ ಅವರು ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಈಗಾಗಲೇ ಕಳೆದ 10 ವರ್ಷ ಆಗೋಯ್ತೀಗ. ಅದನ್ನು ಕೂಡ ಮಂದಗತಿಯಲ್ಲಿ ಸ್ಟಾರ್ಟ್ ಆಯ್ತು. ಉತ್ತರ ಕರ್ನಾಟಕ ರೈಲ್ವೆ ಹೋರಾಟ ಸಮಿತಿಯನ್ನ 2009ರಿಂದ ಆರಂಭಿಸಿ ಅಲ್ಲಿಂದ ಇಲ್ಲಿವರೆಗೂ ಹಲವಾರು ಸಚಿವರನ್ನ, ಶಾಸಕರನ್ನ, ಮಂತ್ರಿಗಳನ್ನ, ಇತ್ತೀಚೆಗಾಗಿರ್ತಕ್ಕಂಥ ಸೋಮಣ್ಣವರು ಕೂಡ ನಾವು ಭೇಟಿಯಾಗಿ ಈ ಗದಗವಾಡಿ ಮಾರ್ಗದ ಶೀಘ್ರ 2026 ಒಳಗಡೆ ಆ ಒಂದು ಕಾಮಗಾರಿ ಪೂರ್ಣಗೊಂಡು ಈ ನಮ್ಮ ಜನತೆಗೆ ಅರ್ಪಿಸಬೇಕಂತ ಅದು ನಿರ್ಧಾರವಾಗಿತ್ತು. ಕಾರಣಾಂತರಗಳಿಂದ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹುಗಾರ್. ವಿಶ್ವನಾಥ್, ಲಿಂಗಸಗೂರಿನಲ್ಲಿ ಪರ್ಟಿಕ್ಯುಲರ್ ಆಗಿ ಕಾಮಗಾರಿ ಶುರು ಆಗದೆ ಇರೋದಕ್ಕೆ ಏನ್ ಕಾರಣ? ಈಗ ಸ್ಥಳೀಯರು ಆರೋಪ ಮಾಡ್ತಿದ್ರು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಕೆಲವೊಂದು ದ್ವಂದ್ವ ನೀತಿಗಳು ಅಥವಾ ನಿಲುವುಗಳು ಅಂತ. ಏನ ಸಮಸ್ಯೆ? ಶರ್ಮಿತಾ, ಇವತ್ತು ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕವನ್ನ ಬೆಸೆಯುವಂತಹ ಒಂದು ಮಹತ್ವದ ಯೋಜನೆ ಗದಗ ಮತ್ತು ವಾಡಿ ರೈಲ್ವೆ ಯೋಜನೆ. 1910ರಲ್ಲಿ ಈ ಒಂದು ಯೋಜನೆಯ ಸರ್ವೆ ಆಗುತ್ತೆ. 11ರಲ್ಲಿ ವರದಿ ಸಲ್ಲಿಕೆ ಆಗ್ತದೆ. ನೋಡಿ, ಬ್ರಿಟಿಷರ ಕಾಲದಲ್ಲಿ ಒಂದು ಯೋಜನೆಯನ್ನ ಇವತ್ತು ಮಾಡಬೇಕು ಅಂತ ಹೇಳಿದ್ರೆ ನಾವು ಸಾಕಷ್ಟು ಯೋಜನೆಗಳು ನೋಡ್ತಾ ಇರ್ತೀವಿ. ದಶಕದ ಕನಸು ಅಂತ. ಇದು ದಶಕ ಅಲ್ಲ ಶರ್ಮಿತಾ, ಶತಮಾನಗಳ ಕನಸು ಅಂತ ಹೇಳಿದ್ರು ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಜಗತ್ತು ಇವತ್ತು ಯಾವ ಕಡೆ ಹೋಗ್ತಾ ಇದೆ. ಆದ್ರೆ ಇವತ್ತು ರಾಯಚೂರು ಜಿಲ್ಲೆಗೆ ಅತ್ಯಂತ ಹಿಂದುಳಿದ ಒಂದು ಜಿಲ್ಲೆ ಎನಿಸಿಕೊಂಡಂತ ರಾಯಚೂರು ಜಿಲ್ಲೆಯ ಲಿಂಗಸೂರು ಮಾರ್ಗವಾಗಿ ಹಾದು ಹೋಗ್ತಕ್ಕಂತಹ ಸುರಪುರ ಮತ್ತು ಆ ಕಡೆ ಭಾಗ ವಾಡಿ ಅಂತ ಕರಿತೀವಿ ನಾವು. ಇವತ್ತು ಸಿಮೆಂಟ್ ತಯಾರಿಕೆಗೆ ಇವತ್ತು ದೇಶದಲ್ಲಿಯೇ ಹೆಚ್ಚು ಒಂದು ಮನ್ನಣೆಯನ್ನು ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ವಾಡಿ. ಈ ಒಂದು ಗದಗವಾಡಿ ರೈಲ್ವೆ ಯೋಜನೆ ಸ್ಟಾರ್ಟ್ ಆಗಿ ಈಗ ಕುಷ್ಟಗಿಗೆ ಅದು ಸ್ಟಾಪ್ ಆಗಿದೆ. ಕುಷ್ಟಗಿಯಿಂದ ಈ ಕಡೆ ಕಾಮಗಾರಿ ಆರಂಭ ಆಗಬೇಕಾಗಿತ್ತು. ಆದ್ರೆ ಇವತ್ತು ಈ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಒಂದು ನಿರ್ಲಕ್ಷ್ಯದ ಧೋರಣೆಯಿಂದ ಒಂದು ಮಹತ್ವದ ಯೋಜನೆ ಇವತ್ತು ಹಳ್ಳ ಇಟ್ಟು ಹೋಗಿದೆ. ಸಂಪೂರ್ಣವಾಗಿ ಆಮೆಗತಿಯಲ್ಲಿ ಸಾಗ್ತಾ ಇದೆ ಅಂತ ಕೂಡ ಹೇಳಕ್ಕಾಗಲ್ಲ. ಯಾಕಂದ್ರೆ ಕಾಮಗಾರಿ ನಡೀತಾನೆ ಇಲ್ಲ. ಒಂದು
ರೈತರಿಂದ ಭೂ ಸ್ವಾಧೀನವನ್ನ ಮಾಡಿಕೊಂಡು ಕಾಮಗಾರಿಯನ್ನ ಮಾಡಬೇಕು ಅನ್ನುವಂತಹ ಉತ್ಸುಕತೆಯನ್ನ ಇವತ್ತು ಜನಪ್ರತಿನಿಧಿಗಳು ತೋರಿಸ್ತಾ ಇಲ್ಲ ಎನ್ನುವಂತಹ ಆರೋಪ ಸಾಕಷ್ಟು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನೋಡಿ, ಇವತ್ತು 1911ರಲ್ಲಿ ವರದಿಯಲ್ಲಿ ಕೇವಲ 1.87 ಕೋಟಿ ಈ ಒಂದು ಯೋಜನೆ ಕಂಪ್ಲೀಟ್ ಆಗ್ತದೆ ಅನ್ನುವಂತ ವರದಿ ಇತ್ತು. ಆದ್ರೆ ಇವತ್ತು 1922 ಕೋಟಿ ತಲುಪಿದ್ರೆ ಅಥವಾ 2,000 ಕೋಟಿಗೆ ತಲುಪಿದೆ. ಇದೇ ರೀತಿಯಾಗಿ ಇವರು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಹೋದ್ರೆ ಇವತ್ತು ದಿನದಿಂದ ದಿನಕ್ಕೆ, ಇವತ್ತು ವರ್ಷದಿಂದ ವರ್ಷಕ್ಕೆ ಇವತ್ತು ಅದರ ಯೋಜನೆಯ ವೆಚ್ಚ ಜಾಸ್ತಿ ಆಗ್ತದೆ ಅವ್ರಿಗೆ. ಯಾಕಂದ್ರೆ ಭೂಮಿಗೆ ಸಿಕ್ಕಾಪಟ್ಟಿ ವ್ಯಾಲ್ಯೂ ಬಂದಿದೆ. ಹಾಗಾಗಿ ಇವತ್ತು ಆ ಯೋಜನೆ ಇವತ್ತು ಹಾಳಾಗಿರ್ತಕ್ಕಂಥದ್ದು. ಇವತ್ತು ಸುರೇಶ್ ಅಂಗಡಿ ಅವರಾಗಿಯಾಗಿ ಇವತ್ತು ಸಚಿವ ಬಿ ಸೋಮಣ್ಣವರಿದ್ದಾರೆ, ಕೇಂದ್ರ ಸಚಿವ, ಅವರವರೆಗೂ ಕೂಡ ಈ ಜನ ಸಾಕಷ್ಟು ಈ ರೈಲ್ವೆ ಹೋರಾಟ ಸಮಿತಿಯವರಾಗಿರ್ಬೋದು, ಸ್ಕೂಲಿನ ಸಾರ್ವಜನಿಕರು ಮತ್ತು ಹೋರಾಟಗಾರರು ಅನೇಕ ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಈ ಒಂದು ಯೋಜನೆ ಇವತ್ತು ಕಂಪ್ಲೀಟ್ ಆಗ್ತಾ ಇಲ್ಲ. ಹಾಗಾಗಿ ಇವತ್ತೇನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಣ ಬಿಡುಗಡೆ ಮಾಡಿ ರೈತರಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ದುಡ್ಡನ್ನು ಕೊಟ್ಟಿದ್ದಾರೆ. ಹಾಗೆ ದುಡ್ಡು ಕೊಟ್ಟಿರ್ತಕ್ಕಂಥ ಭೂಮಿಗಳಿದ್ದಾವೆ, ಭೂ ಸ್ವಾಧೀನವನ್ನ ಮಾಡಿಕೊಂಡು ಇವತ್ತು ಅಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಿ ವಾಣಿಜ್ಯ ಬೆಳೆಗಳು, ಈಗ ತೊಗರಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಈ ವಾಣಿಜ್ಯ ಬೆಳೆಗಳು, ಮತ್ತೊಂದು ಕಡೆ ಚಿನ್ನ ಉತ್ಪಾದಿಸತಕ್ಕಂಥ ಜಿಲ್ಲೆ ರಾಯಚೂರು ಜಿಲ್ಲೆ, ಮತ್ತೊಂದು ಕಡೆ ವಾಡಿನ ಸಿಮೆಂಟ್ ಉತ್ಪಾದನೆ, ಹೀಗೆ ರಾಜ್ಯ ಮತ್ತು ಅಂತಾರಾಜ್ಯಗಳಿಗೆ ಮತ್ತು ದೇಶ ವಿದೇಶಗಳಿಗೂ ಕೂಡ ಸಂಪರ್ಕ ಕಲ್ಪಿಸತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲಿ ಸಾಕಷ್ಟು ಸಂಪನ್ಮೂಲಗಳಿದ್ದಾವೆ. ಈ ಸಂಪನ್ಮೂಲಗಳನ್ನ ಬೇರೆ ಬೇರೆ ಕಡೆ ರಫ್ತು ಮಾಡೋದ್ರಿಂದ ಇವತ್ತು ಇಲ್ಲಿನ ಜನಜೀವನದ ಸುಧಾರಣೆ ಆಗ್ತದೆ, ಜೀವನ ಮಟ್ಟ ಸುಧಾರಿಸ್ತದೆ, ಉದ್ಯೋಗಗಳು ಸಿಗ್ತವೆ, ನಿರುದ್ಯೋಗಿಗಳು ಕೂಡ ಇವತ್ತು ಉದ್ಯೋಗ ತರುತ್ತಂತಹ, ಹೀಗೆ ಅನೇಕ ರೀತಿಯಲ್ಲಿ ಬೆಳವಣಿಗೆ ಕಾಣಬೇಕಾದಂತಹ ಈ ಒಂದು ಪ್ರದೇಶ ಇವತ್ತು ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯದ ಧೋರಣೆಯಿಂದ ವಂಚಿತಗೊಳಗಾಗಿದೆ. ಹೀಗಾಗಿ ಕೂಡ ಥ್ಯಾಂಕ್ ಯು ವಿಶ್ವನಾಥ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು ಪ್ರಸಾರವಾದಂತಹ ಬೆಳ್ತಂಗಡಿ ಸುದ್ದಿ ಹಾಗೆಯೇ ರಾಯಚೂರಿನ ಲಿಂಗಸೂರಿನ ಸುದ್ದಿಯನ್ನು ಫಾಲೋ ಮಾಡ್ತೀವಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಚಿನ್ನದ ಆಭರಣಗಳನ್ನು ಮಾರುಕಟ್ಟೆ ಬೆಲೆಗೆ ಶ್ರೀ